ಈಗ ಸದ್ಯಕ್ಕೆ ಅದರದ್ದು ಇನ್ಫ್ಲೋ ಇನ್ನು ಮಳೆ ಜಾಸ್ತಿಯಾಗಿ 35,000ಕ್ಕೆ ಬಂದಿದೆ. ಈಗ ಹಿಡ್ಕಳಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಇನ್ಪುಟ್ ಇಸ್ ಈಕ್ವಲ್ ಟು ಔಟ್ಪುಟ್, ಇನ್ಫ್ಲೋ ಇಸ್ ಈಕ್ವಲ್ ಟು ಔಟ್ಫ್ಲೋ ಇಟ್ಕೊಂಡಿದ್ದೀವಿ. ಅದರಿಂದ 35,000 ಏನು ಬರ್ತಾ ಇದೆ ಅದು ಹರಿತಾ ಹೋಗ್ತಾ ಇದೆ. ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಘಟಪ್ರಭಾ ಮೇಲೆ ತಮ್ಗೆ ಗೊತ್ತಿದೆ, ಸರಿಸುಮಾರು 70-75 ಬ್ಯಾರೇಜಸ್ ಇದ್ದಾವೆ. ಅದರಿಂದ ಸ್ವಲ್ಪ ಸ್ಲೋಲಿ ನೀರು ಹರಿತಾ ಇದೆ, ಬಟ್ ಎಲ್ಲ ಹೋಗಿ ಆಲ್ಮಟ್ಟಿಗೆ ಸೇರ್ತಾ ಇದೆ. ಆಲ್ಮಟ್ಟಿನಲ್ಲಿ ತುಂಬ ಬಫರ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಇದೇ ರೀತಿಯ ಮಳೆ ವಾತಾವರಣ ಇದೆ ಅಂದರೆ ಮ್ಯಾನೇಜ್ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿನೂ ತಮಗೆ ಹೇಳಿದ ಹಾಗೆ ಕೋಲ್ಹಾಪುರ್ ಮತ್ತು ಸತಾರಾ ಜಿಲ್ಲಾಧಿಕಾರಿಗಳ ಜೊತೆ ಕಂಟಿನ್ಯೂಸ್ಲಿ ಟಚ್ಚಲ್ಲಿದ್ದೀವಿ. ಆ್ಯಂಡ್ ಯಾವುದೇ ಅಲ್ಲಿಂದ ನಮಗೆ ಟ್ರಿಗರ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಕೆಲಸ ಮಾಡ್ತೀವಿ. ಇವಾಗ ಪ್ರತಿನಿಧಿಗಳ ಜೊತೆ ಇಲ್ಲಿನ ಶಾಸಕರವ್ರ ಜೊತೆನೂ ನಾನು ಚರ್ಚೆ ಮಾಡಿದ್ದೀನಿ. ಸೊ ಇವತ್ತು CM ಮೀಟಿಂಗಲ್ಲಿನೂ ನಾವು ಇದರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ. ನಿನ್ನೆ ನಮ್ಮ ಕಂದಾಯ ಸಚಿವರು ಬಂದರು, ಅವ್ರಿಗೂ ಎಲ್ಲ ವಿಚಾರಗಳ ಬಗ್ಗೆ ನಾವು ಹೇಳಿದ್ದೀವಿ. ಅವರು ಬಹಳ ಪಾಸಿಟಿವ್ ಆಗಿ ನಮಗೆ ರಿಪ್ಲೈ ಕೊಟ್ಟಿದ್ದಾರೆ. ನನಗೆ ನಂಬಿಕೆ ಇದೆ ಇದಕ್ಕೂ ಒಂದು ಶಾಶ್ವತ ಪರಿಹಾರನೂ ನಮಗೆ ಸಿಗ್ಬೋದು. ಆದರೂ ಎಲ್ಲರ ಪರವಾಗಿ ನಾವು ಅಲ್ಲಿ ಮೇಲಿನ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀವಿ. ಒಂದ್ಸತಿ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗಬೇಕು. ಇನ್ನೂ ನೀರಿನ ಮಟ್ಟ ಜಾಸ್ತಿ ಇದೆ. ಕೆಳಗಡೆ ಇರೋ ಸ್ಟೋನ್ ಆರ್ಚಸ್ ನಮಗೆ ಕಾಣ್ತಾ ಇಲ್ಲ ಬ್ರಿಡ್ಜ್ದು. ನೀರಿನ ಮಟ್ಟ ಕಡಿಮೆ ಆದ ನಂತರ PWD ಅವರು ಬಂದು ಸ್ವಲ್ಪ ನೋಡಿಕೊಂಡು ಫಿಟ್ನೆಸ್ ಸರಿಯಾಗಿದೆ ಅಂದರೆ ಆ್ಯಂಡ್ ಮೇಲಿನ ಟಾಪ್ ಲೇಯರ್ ಆಸ್ಫಾಲ್ಟ್ ಏನಿದೆ ಅದು ಸ್ವಲ್ಪ ಅದಕ್ಕೂ ಧಕ್ಕೆ ಆಗಿದೆ. ಅದನ್ನು ರಿಪೇರ್ ಮಾಡಿಸ್ಕೊಂಡು ಮೋಟ್ರಬಲ್ ಕಂಡೀಷನ್ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಇದನ್ನು ಓಪನ್ ಮಾಡ್ತೀವಿ. ಈಗಿನ ಸ್ವಲ್ಪ ನಿಯಂತ್ರಣದಲ್ಲಿದೆ. ಇವತ್ತು ನಮ್ಮ ಜೊತೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ವಿಪುಲ್ ಪನ್ಸರ್ ಸಾಹೇಬರು ಬಂದಿದ್ದಾರೆ. ಅವರು ಎಲ್ಲ ಕಡೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವೊಂದು ಕಾಳಜಿ ಕೇಂದ್ರವನ್ನು ನೋಡಿದ್ದೀವಿ. ಹಾಗೂ ಈಗ ಇವತ್ತು ನಾವು ಲೋಳ್ಸೂರು ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಒಂದೂವರೆ ದಿವಸದಿಂದ ಇಲ್ಲಿ ಸ್ವಲ್ಪ ನೀರು ಹರಿಯೋದು ಜಾಸ್ತಿ ಆಗಿ ಈ ಬ್ರಿಡ್ಜು ಮುಳುಗಡೆ ಆಗಿದೆ. ಆಲ್ಟರ್ನೇಟ್ ರೂಟ್ ನಾವು SP ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಜನರಿಗೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ. ಆದರೆ ನೀರಿನ ಮಟ್ಟ ಈಗ ಕಡಿಮೆ ಆಗ್ತಾ ಇದೆ. ತಮಗೆ ನಾನು ಮೊನ್ನೆ ಹೇಳಿದ್ದೀನಿ, ಮಹಾರಾಷ್ಟ್ರದಲ್ಲಿ ಈಗ ಮಳೆ ಏನಿದೆ ಅದರದ್ದು ಪ್ರಮಾಣ ಕಡಿಮೆ ಆಗಿದೆ. ಸತಾರಾ ಜಿಲ್ಲೆನಲ್ಲಿ ಈಗ ಬರೀ 2 ದಿವಸದಿಂದ 15 mm ಮಳೆ ಆಗಿದೆ. ಅದೇ ರೀತಿ ಸಾಂಗ್ಲಿನಲ್ಲಿ ಯಾವುದೇ ಮಳೆ ಈಗ 2 ಡೇಸಿಂದ ಆಗಲಿಲ್ಲ. ಮತ್ತು ಕೋಲ್ಹಾಪುರದಲ್ಲಿ 19 mm ಮಳೆಯಲ್ಲಿ ಆಗಿದೆ. ಅದರಿಂದ ಏನು ನಮ್ಮ ಪಂಚಗಂಗಾ ಹಾಗೂ ನಮ್ಮ ವಾರಣಾದಿಂದ ಏನು ನೀರು ಬರ್ತಾ ಇದೆ ಅದು ಅದರದ್ದು ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಕೊಯ್ನಾ ಡ್ಯಾಮಲ್ಲಿ ಈಗ ನೀರು ತುಂಬಿದೆ. ಅದು ತಮಗೆ ನಾನು ಆಮೇಲೆ ಮುಂಚೆ ಹೇಳಿದ್ದೀನಿ. ಅದರಿಂದ ನೀರು ಈಗ 42 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ. ಇನ್ನೂ ನಮ್ಮ ಜಿಲ್ಲೆನಲ್ಲಿ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಮುಖಾಂತರ ಒಂದು 3 ಲಕ್ಷ ಕ್ಯೂಸೆಕ್ಸ್ ನೀರು ಹರಿತಾ ಇದೆ, ಹೋಗಿ ಆಲ್ಮಟ್ಟಿನಲ್ಲಿ ಸೇರ್ತಾ ಇದೆ. ಘಟಪ್ರಭಾನಲ್ಲಿ ಸ್ವಲ್ಪ ಈಗ ಅದರದ್ದು ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಒಂದು 80-90 ಸಾವಿರ ಕ್ಯೂಸೆಕ್ಸ್ ಹರಿತಾ ಇತ್ತು. ಅದು ಈಗ ಕಡಿಮೆ ಆಗಿ ಸ್ವಲ್ಪ 60-65 ಸಾವಿರ ಕ್ಯೂಸೆಕ್ಸ್ಗೆ ಬಂದಿದೆ. ಅದರಿಂದ ಬ್ರಿಡ್ಜ್ ತಾವು ನಾನು ಹಿಂದ್ಗಡೆ ನೋಡ್ಬೋದು, ಅದರ ಮೇಲೆ ಇರೋ ನೀರಿನ ಪ್ರಮಾಣ ಕಡಿಮೆ ಆಗಿ ಈಗ ರೋಡ್ ಕಾಣ್ತಾ ಇದೆ. ಹೌದು, ರೋಡ್ ಮೇಲೆ ಸ್ವಲ್ಪ ದುರಸ್ತಿ ಕೆಲಸ ನಾವು ಮಾಡಬೇಕು. ಅದು ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಲ್ಲೆನಲ್ಲಿರುವಂಥ ಪರಿಸ್ಥಿತಿ ನಾನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆನೂ ಚರ್ಚೆ ಮಾಡಿದ್ದೀನಿ, ಎಲ್ಲ ಶಾಸಕರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಎಲ್ಲ ಇಂಜಿನಿಯರ್ಗಳ ಮುಖಾಂತರ ನಾವು ರೈಟಿಂಗಲ್ಲಿ ಎಲ್ಲ ಏನೇನು ಲಾಸಸ್ ಆಗಿದೆ ಅದರ ಬಗ್ಗೆ ಒಂದು ರಿಪೋರ್ಟು ತರಿಸ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ. ನಾವು ನಮ್ಮ ರಿಕ್ವೆಸ್ಟ್ನವರ ಎದುರುಗಡೆ ಹೇಳ್ತೀವಿ. ಇನ್ನು ನಮಗೆ ನಿರೀಕ್ಷೆ ಇದೆ, ನಮಗೆ ಪರಿಹಾರನೂ ಸಿಗುತ್ತೆ. ಅದು ಪರಿಹಾರ ಸಿಕ್ಕಿದ ತಕ್ಷಣ ನಾವು ಈ ರಿಪೇರಿ ಕೆಲಸಗಳನ್ನು ತಗೊಳ್ತೀವಿ ಅಂತ ತಮಗೆ